ಇನ್ನು ರಾಜ್ಯದ ನಕ್ಸಲರ ಪಟ್ಟಿಯಲ್ಲಿ ಉಳಿದಿರೋದು ಏಕೈಕ ನಕ್ಸಲ್ ಅದು ರವೀಂದ್ರ. ಯಾಕಂದ್ರೆ ಈ 8 ಜನ ನಕ್ಸಲರಿದ್ರು ಅನ್ನುವಂಥದ್ರ ಬಗ್ಗೆ ಇರುವಂತಹ ಡೀಟೇಲ್ಸ್. ಆ 8 ಜನರ ಪೈಕಿ ಈಗಾಗಲೇ ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ. ಇನ್ನು ಉಳಿದಂಥವ್ರು 7 ಜನ. ಆದರೆ ಆ 7 ಜನರಲ್ಲಿ 6 ಜನ ನಕ್ಸಲರು ಈಗಾಗಲೇ ಶರಣಾಗತಿಯಾಗಿದ್ದಾರೆ. ನಿನ್ನೆ ಬಂದು ಇಲ್ಲಿ ಸಿಎಂ ಸಮ್ಮುಖದಲ್ಲಿ 6 ಜನ ಶರಣಾಗತಿಯಾದರು. ಆದರೆ ಇದುವರೆಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಮೂಲದ ರವೀಂದ್ರ ಸಂಪರ್ಕಕ್ಕೆ ಸಿಗ್ತಾ ಇದೆ. ಈತ ನಕ್ಸಲ್ ಶರಣಾಗತಿ ಕಮಿಟಿ ಏನಿದೆಯಲ್ಲ ಅವರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ರವೀಂದ್ರ. ಶೃಂಗೇರಿ ಮೂಲದ ನಕ್ಸಲ್ ರವೀಂದ್ರ ವಿರುದ್ಧ 14 ಕೇಸ್ಗಳಿವೆ. ಸೊ ಈತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಬಹುಶಃ ಈ 6 ಜನ ಏನು ಸರೆಂಡರ್ ಆಗಿದ್ದಾರಲ್ಲ ಅವರಲ್ಲಿ ಏನಾದರೂ ಒಂದಷ್ಟು ಜನಕ್ಕೆ ಏನಾದರೂ ಗೊತ್ತಿರಬಹುದಾ ಈತ ಎಲ್ಲಿದ್ದಾನೆ ಅಂತೇಳಿ. ಅವರೇನಾದರೂ ಮಾಹಿತಿಯನ್ನು ನೀಡಿದ್ರೆ ನಂತರ ಆತನನ್ನು ಹೇಗೆ ಈಗ ಆತನನ್ನು ಕೂಡ ಶರಣಾಗತಿ ಮಾಡಿಸ್ಬೇಕಾ ಅಥವಾ ಏನು ಮಾಡಬೇಕು ಅನ್ನೋದು ಮುಂದಿನ ಹಂತದ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಶ್ವಿತ್ ನೀಡ್ತಾರೆ. ಅಶ್ವಿತ್, ಈಗ 8 ಜನರ ಪೈಕಿ ಒಬ್ಬ ವಿಕ್ರಮ್ ಗೌಡ ಹತನಾಗಿದ್ದಾನೆ, ಇನ್ನು 6 ಜನ ಸರೆಂಡರ್ ಆಗಿದ್ದಾರೆ. ಬಟ್ ರವೀಂದ್ರ ಬಗ್ಗೆ ಯಾವುದೇ ಡೀಟೇಲ್ಸ್ ಲಭ್ಯವಾಗದೇ ಇರುವಂಥದ್ದು, ಅಂದ್ರೆ ಈತ ಏನು ಶರಣಾಗತಿ ಆಗ್ತಾನ ಅಥವಾ ಎಲ್ಲಿದ್ದಾನೆ, ಇದಾನ ಅಥವಾ ಬೇರೆ ಏನಾದರೂ ಆಗಿದೆಯಾ, ಏನು ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ ಈಗ ರವೀಂದ್ರ ಬಗ್ಗೆ? ಹಾಗಾದ್ರೆ ಅಶ್ವಿತ್, ಪ್ರಮುಖವಾಗಿ ನಿನ್ನೆ 6 ಜನ ನಕ್ಸಲರು ಈಗ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗತಿ ಆಗಿರುವಂತದ್ದು. ಈ ಶರಣಾಗತಿಯ ಒಂದಿಗೆ ಈಗ ಮತ್ತೊಂದು ಪ್ರಶ್ನೆ ಉದ್ಭವವಾಗಿರುವಂತದ್ದು. ರಾಜ್ಯದಲ್ಲಿ ಇದ್ದಂತಹ ನಕ್ಸಲರ ಪೈಕಿ ಈಗ ಆಲ್ರೆಡಿ ಒಬ್ಬ ನಕ್ಸಲ್ ANF ನ ಗುಂಡೇಟಿಗೆ ಈಗ ಬಲಿಯಾಗಿರುವಂತದ್ದು. 6 ಜನ ನಕ್ಸಲರು ಈಗ ಆಲ್ರೆಡಿ ಶರಣಾಗತಿ ಆಗಿರುವಂತದ್ದು. ಉಳಿದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮೂಲದ ರವೀಂದ್ರ ಈಗ ಎಲ್ಲಿದ್ದಾನೆ ಎಂಬ ಪ್ರಶ್ನೆ ಈಗ ಹುಟ್ಟಿರುವಂತದ್ದು. ಆತ 18 ವರ್ಷದ ಹಿಂದೆಯೇ ನಕ್ಸಲ್ ಚಟುವಟಿಕೆಯಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದ. ಆತನ ಮೇಲೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 14 ಕೇಸ್ಗಳಿರುವಂತದ್ದು. ಪ್ರಮುಖವಾಗಿ ಆತನನ್ನು ಕೂಡ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಶಾಂತಿಗಾಗಿ ನಾಗರಿಕ ವೇದಿಕೆ ಜೊತೆ ನಕ್ಸಲ್ ಶರಣಾಗತಿ ಕಮಿಟಿ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಆತ ಯಾರ ಸಂಪರ್ಕದಲ್ಲೂ ಇಲ್ಲ ಎಂಬ ಒಂದು ಮಾಹಿತಿ ಕೂಡ ಇರುವಂತದ್ದು. ಆತ 18 ವರ್ಷಗಳಿಂದ ಭೂಗತ ಆಗಿದ್ದಾನೆ. ಆತ ಯಾವ ರಾಜ್ಯದಲ್ಲಿದ್ದಾನೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಈತನ ಒಂದು ಶರಣಾಗತಿ ಜೊತೆಗೆ ಈತನ ಬಗ್ಗೆ ಮಾಹಿತಿಯನ್ನು ಕೂಡ ಈಗ ಆಲ್ರೆಡಿ ಪೊಲೀಸರು ಈಗ ಪಡಿತಾ ಇರುವಂತದ್ದು. ಈಗ ಶರಣಾದ ನಕ್ಸಲರ ಜೊತೆ ಈ ಕುರಿತು ರವೀಂದ್ರನ ಮಾಹಿತಿಯನ್ನು ಕೂಡ ಪೊಲೀಸರು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಶರಣಾಗತಿ ಆಗಿರುವಂತಹ 6 ಜನ ನಕ್ಸಲರು ರವೀಂದ್ರನ ಬಗ್ಗೆ ಯಾವುದೇ ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಿಲ್ಲ. ಆತ ಕಳೆದ ಹಲವು ವರ್ಷಗಳಿಂದಲೇ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಆತನ ಕುಟುಂಬ ಸೇರಿದಂತೆ ಈ 6 ಜನ ನಕ್ಸಲರೇನಿದ್ದಾರೆ ಅವರ ತೀವ್ರ ಒಂದು ವಿಚಾರಣೆಯನ್ನು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ DYSP ಬಾಲಾಜಿ ಸಿಂಗ್ ಅವರು ನಡೆಸಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶ್ವಿತ್.